ಎಲ್ಲರಿಗೂ ನಮಸ್ಕಾರ. ಇನ್ಸ್ಟಾಕ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ನಾವಿವತ್ತು ಯಾವ ವಿಷಯದ ಬಗ್ಗೆ ತಿಳ್ಕೊಳಕ್ಕೆ ಹೋಗ್ತಾ ಇದ್ದೀವಿ ಅಂದರೆ, ಒಂದು ಮ್ಯೂಚುವಲ್ ಫಂಡ್. ಆ ಮ್ಯೂಚುವಲ್ ಫಂಡ್ ಯಾವುದು ಅಂದರೆ ಗ್ರೋ ನಿಫ್ಟಿ ಇ.ವಿ. ನ್ಯೂ ಏಜ್ ಆಟೋಮೇಟಿವ್ ETF ಆ್ಯಂಡ್ FOF. ETF ಅಂದರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್. ನಾವು ಈಗ ಯಾವ ರೀತಿ ಒಂದು ಪರ್ಟಿಕ್ಯುಲರ್ ಸ್ಟಾಕ್ನ ನಾವು ಟ್ರೇಡ್ ಮಾಡ್ಬೋದು, ಬೈ ಸೆಲ್ ಮಾಡ್ಬೋದು. ಆ ಥರ ನಾವು ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ನ ಆನ್ ಮಾರ್ಕೆಟ್, ಲೈಕ್ ನಾವು 9:15 3:30ವರೆಗೂ ಯಾವ ಥರ ಮಾಮೂಲಿ ಬೈ ಸೆಲ್ ಮಾಡ್ಬೋದು ಆ ಥರ ಮಾಡ್ಬೋದು. FOF ಅಂದರೆ ಫಂಡ್ ಆಫ್ ಫಂಡ್. ಅದು ಲೈಕ್ ಆ ಒಂದು ಇಂಡೆಕ್ಸ್ ಯಾವ ರೀತಿ ಎಂಡ್ ಆಫ್ ದ ಮಾರ್ಕೆಟ್ ಕ್ಲೋಸ್ ಆಗುತ್ತೋ, ಸೊ ಆ ಒಂದು ವ್ಯಾಲ್ಯೂ ಮೇಲೆ ಒಂದು ಅಪ್ಡೇಟ್ನ ಕೊಡ್ತಾ ಹೋಗುತ್ತೆ. ಈಗ ನಾವು ಒಂದು ಮ್ಯೂಚುವಲ್ ಫಂಡ್ ಬಗ್ಗೆ ಮಾತಾಡ್ತಿರೋದು ಯಾವ ಮ್ಯೂಚುವಲ್ ಫಂಡ್ ಅಂದರೆ, ನೇಮ್ ಬಂದ್ಬಿಟ್ಟು ಗ್ರೋ ಮ್ಯೂಚುವಲ್ ಫಂಡ್. ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಆಲ್ಸೋ ಗ್ರೋ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ. ನನ್ನ ಕಂಪನಿ ಅಡ್ರೆಸ್ ಮತ್ತು ಕಂಪನಿ ವೆಬ್ಸೈಟ್ನ ನಾನು ಆಲ್ರೆಡಿ ಈ ಸ್ಕ್ರೀನಲ್ಲಿ ನಾನು ನಿಮಗೆ ಶೋ ಮಾಡ್ತಾ ಇದ್ದೀನಿ. ಆ ಮ್ಯೂಚುವಲ್ ಫಂಡ್ನ ಫಂಡ್ ಮ್ಯಾನೇಜರ್ ಯಾರು ಅಂದರೆ, ಫಂಡ್ ಮ್ಯಾನೇಜರ್ ನೇಮ್ ಬಂದ್ಬಿಟ್ಟು ಅಭಿಷೇಕ್ ಜೈನ್ ಅಂತ. ಅವ್ರ ಬಗ್ಗೆ ಡೀಟೇಲ್ಸ್ ನಾವು ತಿಳ್ಕೊಳ್ತಾ ಹೋಗೋಣ. ಅಭಿಷೇಕ್ ಜೈನ್ ಅವ್ರಿಗೆ 39 ಇಯರ್ಸ್ ಓಲ್ಡ್, ಅಂದರೆ ಅವ್ರಿಗೆ ಏಜು 39 ಇಯರ್ಸ್ ಆಗಿದೆ. ಅವ್ರ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದ್ಬಿಟ್ಟು BA ಮತ್ತು ಚಾರ್ಟೆಡ್ ಅಕೌಂಟ್ ಮಾಡಿದ್ದಾರೆ. ಮತ್ತು ಅವರ ಎಕ್ಸ್ಪೀರಿಯನ್ಸ್ 12 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇನ್ ಈಕ್ವಿಟಿ ಮಾರ್ಕೆಟ್, ಮತ್ತು ಅವರು ಆಕೋ ಜನರಲ್ ಇನ್ಶೂರೆನ್ಸ್ ಆ್ಯಂಡ್ ಶ್ರೀರಾಮ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಲೂ ಕೂಡ ವರ್ಕ್ ಮಾಡಿದ್ದಾರೆ. ಈಗ ಅವ್ರು ಕರೆಂಟ್ಲಿ ಗ್ರೋನಲ್ಲೇ 3 ಮ್ಯೂಚುವಲ್ ಫಂಡ್ನ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಸೊ ನಾನು ಆ ಡೀಟೇಲ್ಸ್ನ ಇಲ್ಲ ಮೆನ್ಷನ್ ಮಾಡಿದ್ದೀನಿ. ನೆಕ್ಸ್ಟ್ NF ಅಂದರೆ ನ್ಯೂ ಫಂಡ್ ಆಫರಿಂಗ್. ನ್ಯೂ ಫಂಡ್ ಆಫರಿಂಗ್ ಪೀರಿಯಡ್ ಬಂದ್ಬಿಟ್ಟು ಜುಲೈ 24, 2024 ಇಂದ ಆಗಸ್ಟ್ 7, 2024 ತನಕ ಈ ಫಂಡು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಓಪನ್ ಇರುತ್ತೆ. ನಾವು ಈ ಗ್ಯಾಪಲ್ಲಿ ನಾವು ಈ ಫಂಡ್ಗೆ ನಾವು ಇನ್ವೆಸ್ಟ್ಮೆಂಟ್ನ ಮಾಡ್ಬೋದು. ನೆಕ್ಸ್ಟು, ಫಾರ್ ಎಕ್ಸಾಂಪಲ್ ನಾವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೋದು? ಇಲ್ಲಿ ನಾವು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಮಾಡೋದಾದರೆ ಮಿನಿಮಮ್ 500 ರೂಪೀಸ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಮತ್ತು SIP ಮಾಡ್ತೀವಿ ಅಂದರೆ 1200 ಪರ್ ಇಯರ್, ಅಂದರೆ ಜಾಸ್ತಿನೂ ಕೂಡ ಮಾಡ್ಬೋದು. ಮಿನಿಮಮ್ ಅವ್ರು ಹೇಳ್ತಾ ಇರೋದು ಲೈಕ್ ಮಂತ್ಲಿ 100 ರೂಪೀಸ್ನ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಾವು ಈ ರೀತಿ ಇನ್ವೆಸ್ಟ್ಮೆಂಟ್ ಮಾಡೋದಾದರೆ NFO ಅಲ್ಲಿ ಫಸ್ಟ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡೋದಾದರೆ 100 ರೂಪೀಸ್ ಪರ್ ಯೂನಿಟ್. ಈಗ ಫಾರ್ ಎಕ್ಸಾಂಪಲ್ ನಾವು ಇನಿಷಿಯಲ್ ಆಗಿ 500 ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ ಅಂದರೆ 500 ಡಿವೈಡೆಡ್ ಬೈ 10, ಲೈಕ್ 50 ಕ್ವಾಂಟಿಟೀಸು ನಮಗೆ ಅಲರ್ಟ್ ಆಗುತ್ತೆ. ಸೊ 10 ಪರ್ ಯೂನಿಟ್ ಆಗಿ ಮಿನಿಮಮ್ 500, ಮ್ಯಾಕ್ಸಿಮಮ್ ಎಷ್ಟು ಬೇಕಾದರೂ ಮಾಡ್ಬೋದು. SIP ಮಾಡತ್ತೀವಿ ಅಂದರೆ ಆಫ್ಟರ್ ದ ಅಲಾಟ್ಮೆಂಟ್ ಎಲ್ಲ ಬಂದಾದಮೇಲೆ ನಮಗೆ ಮಿನಿಮಮ್ 100, ಮ್ಯಾಕ್ಸಿಮಮ್ ಆಸ್ ಪರ್ ನಿಮ್ಮ ಕೆಪಾಸಿಟಿ ಪ್ರಕಾರ ನೀವು ಇನ್ವೆಸ್ಟ್ಮೆಂಟ್ನ ಮಾಡ್ಕೊತ ಹೋಗ್ಬೋದು. ನಾವು ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡಾಯಿತು. ನೆಕ್ಸ್ಟು ನಾವು ವಿಡ್ರಾವಲ್ ಮಾಡೋದಾದರೆ, ಮೀನ್ಸ್ ರಿಡಿಮ್ಷನ್ ಮಾಡೋದಾದರೆ ನಾವು ಯಾವ ರೀತಿ ಮಾಡ್ಬೋದು? ಇಲ್ಲಿ ಸ್ಕೀಮ್ ಡಾಕ್ಯುಮೆಂಟ್ ಪ್ರಕಾರ ನಾವು ಮಿನಿಮಮ್ ರಿಡಮ್ಷನ್ ಅಮೌಂಟ್ ಶಿಲ್ 500 ರೂಪೀಸ್. ನಾವು ಯಾವ ರೀತಿ 500 ಮಿನಿಮಮ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತೀವೋ, ಸೊ ಅದೇ ರೀತಿ ಮಿನಿಮಮ್ 500ನ ನಾವು ರಿಡೀಮ್ ಮಾಡ್ಕೊತಾ ಹೋಗ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್. ಲೈಕ್ ನಾವು 500 ರಿಡೀಮ್ ಮಾಡಿದಾಗ, ಮಿನಿಮಮ್ 500 ಆರ್ ಎಷ್ಟೋ ರಿಡೀಮ್ ಮಾಡಿದಾಗ ನಮಗೆ ಏನಾದರೂ ಚಾರ್ಜಸ್ ಅಪ್ಲೈ ಆಗುತ್ತಾ ನೋಡೋದಾದರೆ, ಎಕ್ಸಿಟ್ ಲೋಡು ಲೋ ಸ್ಟ್ರಕ್ಚರ್ನ ನೋಡೋದಾದರೆ
ಇಫ್ ರಿಡೀಮ್ ವಿತಿನ್ 30 days ಫ್ರಮ್ ಡೇಟ್ ಆಫ್ ಅಲಾಟ್ಮೆಂಟ್ 1%. ಅಂದರೆ ಫಾರ್ ಎಕ್ಸಾಂಪಲ್ ಅಲಾಟ್ಮೆಂಟ್ ಆದ 30 ದಿನದ ಒಳಗಡೆ ನಾವು ವಿಡ್ರಾವಲ್ ಮಾಡೋದಾದರೆ 1% ಎಕ್ಸಿಟ್ ಲೋನ್ನ ಚಾರ್ಜ್ ಮಾಡ್ತಾರೆ. ಇಫ್ ರಿಡೀಮ್ಡ್ ಆಫ್ಟರ್ 30 days ಫ್ರಮ್ ದ ಅಲಾಟ್ಮೆಂಟ್ ಆದ 30 ದಿನ ಆದಮೇಲೆ ನಾವು ವಿಡ್ರಾವಲ್ ಏನಾದರೂ ಮಾಡಿದ್ರೆ ಲೈಕ್ ಎಕ್ಸಿಟ್ ಲೋಡು ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರು ಯಾವ ರೀತಿ ಅವರ ಒಂದು ಪೋರ್ಟ್ಫೋಲಿಯೋದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತಾರೆ ಅಂತ ನೋಡೋದಾದರೆ, ಇಷ್ಟು ಕಂಪ್ನಿಗಳಿದೆ. ಕಂಪ್ನಿ ನೇಮು ಮತ್ತು ಅವರು ಲೈಕ್ ಹೇಳಿರೋ ವೆಯ್ಟೇಜ್ ಪ್ರಕಾರ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೀವಿಲ್ಲಿ ನೋಡ್ಬೋದು, ಈ ಸ್ಕ್ರೀನಲ್ಲಿ ಇಷ್ಟಿದೆ, ನೆಕ್ಸ್ಟ್ ಸ್ಕ್ರೀನಲ್ಲೂ ಕೂಡ ಇದೆ, ನಾನು ನಿಮಗೆ ಶೋ ಮಾಡ್ತೀನಿ. ಕಂಪ್ನಿ ನೇಮು ಮತ್ತು ವೆಯ್ಟೇಜನ್ನು ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ನೀವು ವಿಡಿಯೋನ ಪಾಸ್ ಮಾಡಿಕೊಂಡು ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು. ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ, ಮಾರುತಿ ಸುಜುಕಿ, ಬಜಾಜ್ ಆಟೋ, ಟಾಟಾ ಮೋಟರ್ಸ್, ಎಕ್ಸಿಡ್ ಇಂಡಸ್ಟ್ರೀಸ್, ಸಂವರ್ಧನ್ ಮಾನ್ಸೂನ್ ಸುಮಿ, ಸಿ ಜಿ ಪವರ್, ಸಮರಾಜ್ ಬ್ಯಾಟ್ರಿ, ಕೆಪಿಐಟಿ ಟೆಕ್ನಾಲಜೀಸ್, ರಿಲಯನ್ಸ್ ಇಂಡಸ್ಟ್ರೀಸ್, ಟಾಟಾ ಕೆಮಿಕಲ್ಸ್ ಕೂಡ ಇದೆ. ಅದೇ ರೀತಿ ಟಾಟಾ ಎಲೆಕ್ಸಿ, ಎಲ್ ಎನ್ ಟಿ ಟೆಕ್ನಾಲಜೀಸ್. ಇಲ್ಲಿ ಇವರು ಯಾವ ರೀತಿ ಒಂದು ಕಂಪ್ನೀಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂದರೆ, ಲೈಕ್ ಎಲ್ಲ ಥರದ ಸೆಗ್ಮೆಂಟ್ಸ್, ಲೈಕ್ ಫಾರ್ ಎಕ್ಸಾಂಪಲ್ 2 ವೀಲರ್ ಆಗಿರ್ಬೋದು, 4 ವೀಲರ್, ಬ್ಯಾಟ್ರಿ ಮ್ಯಾನುಫ್ಯಾಕ್ಚರ್, ಟೆಕ್ನಾಲಜಿ ಪ್ರೊವೈಡರ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್, ಈ ಥರ ತುಂಬ ಒಂದು ಕಂಪ್ನಿಗಳನ್ನ ಸೆಲೆಕ್ಟ್ ಲೈಕ್ ಇ ವಿ ಚಾರ್ಜಿಂಗ್ ಆಗಿರ್ಬೋದು, ಆ ಥರ. ಇಲ್ಲಿ ನೀವು ನೋಡೋದಾದರೆ 4 ವೀಲರ್ ಸೆಕ್ಟರ್ಸಲ್ಲಿ ಅಶೋಕ್ ಲೈಲ್ಯಾಂಡ್ ಇದೆ. ನೆಕ್ಸ್ಟ್ 2 ವೀಲರ್ ಸೆಗ್ಮೆಂಟಲ್ಲಿ ಟಿ ವಿ ಎಸ್ ಮೋಟರ್ಸು, ಹೀರೋ ಮೋಟರ್ ಕ್ರಾಪು, ಐಚೋ ಮೋಟರ್ಸು, ಲೈಕ್ ಈ ಥರ ಟೆಕ್ನಾಲಜೀಸ್ ರಿಲೇಟೆಡ್ ಅಂತ ಬಂದರೆ ಟಾಟಾ ಟೆಕ್ನಾಲಜೀಸು, ಟಾಟಾ ಎಲೆಕ್ಸಿ, ಈ ಥರ ಒಂದು ಕಂಪ್ನಿಗಳನ್ನ ಅವರು ಸೆಲೆಕ್ಟ್ ಮಾಡ್ಕೊತಾ ಹೋಗಿದ್ದಾರೆ. ಲೈಕ್ ನೀವು 4 ವೀಲರ್ ಸೆಗ್ಮೆಂಟಲ್ಲಿ ಟಾಟಾ ಮೋಟರ್ಸು, ಬಜಾಜ್ ಆಟೋ ಆಗಿರ್ಬೋದು, ಮಾರುತಿ ಸುಜುಕಿ, ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ, ಸಿ ಜಿ ಪವರ್ ಏನಕ್ಕಂದರೆ ಅವ್ರಿಗೆ ಸೆಮಿಕಂಡಕ್ಟರ್ ಚಿಪ್ಪು ಆರ್ಡ್ರ್ ಇದೆ. ಆ ಒಂದು ಪ್ಲಾಂಟ್ನ ಬಿಲ್ಡ್ ಮಾಡಲಿಕ್ಕೆ ಒಂದು ಆರ್ಡ್ರ್ ಅವರಿಗೆ ಸಿಕ್ಕಿದೆ. ಟಾಟಾ ಸನ್ಸ್ ಮತ್ತು ಸಿ ಜಿ ಪವರ್ ಕೂಡ ಸಿಕ್ಕಿದೆ. ಸೊ ಹಂಗಾಗಿ ನೆಕ್ಸ್ಟ್ ಕೆಪಿಐಟಿ ಟೆಕ್ನಾಲಜೀಸು, ರಿಲಯನ್ಸ್ ಇಂಡಸ್ಟ್ರೀಸ್, ಟಾಟಾ ಕೆಮಿಕಲ್ಸ್ ಬಂದ್ಬಿಟ್ಟು ಬ್ಯಾಟ್ರಿ ರಿಲೇಟೆಡ್ ಆ ರೀತಿಯಾಗಿ ವರ್ಕ್ ಮಾಡುತ್ತೆ. ಸೊ ಹಾಗಾಗಿ ಇಷ್ಟು 33 ಕಂಪ್ನೀಸ್ನ ಅವರು ಸೆಲೆಕ್ಟ್ ಮಾಡಿಕೊಂಡು ಆ್ಯಸ್ ಪರ್ ದಟ್ ವೆಯ್ಟೇಜ್ ಪ್ರಕಾರ ಅವರು ಇಲ್ಲಿ ಹೇಳಿದ್ದಾರೆ. ಸೊ ಆ್ಯಸ್ ಪರ್ ದಟ್ ವೆಯ್ಟೇಜ್ ಪ್ರಕಾರ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತಾರೆ. ಈ ವೆಯ್ಟೇಜ್ ಇದೇ ಥರ ಇರಲ್ಲ. ಬೇಸ್ಡ್ ಆನ್ ಕಂಪ್ನಿ ಪರ್ಫಾರ್ಮೆನ್ಸು ಬೇಸ್ಡ್ ಆನ್ ದಟ್ ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಇಯರ್ಲಿ ಪರ್ಫಾರ್ಮೆನ್ಸ್ ಪ್ರಕಾರ ಅವರು ವೇಟೇಜಸ್ನ ಚೇಂಜ್ ಮಾಡ್ತಾ ಹೋಗ್ತಾ ಇರ್ತಾರೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಾನು ಆಲ್ಮೋಸ್ಟ್ ಎಲ್ಲ ಇನ್ಫಾರ್ಮೇಷನ್ನು ನಾನಿಲ್ಲಿ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ನಾನು ಕೂಡ ಈ ಮ್ಯೂಚುವಲ್ ಫಂಡ್ಗೆ NFO ನಾನು ಅಪ್ಲೈ ಮಾಡಿದ್ದೀನಿ. ನೀವು ಅಪ್ಲೈ ಮಾಡಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ನೀವು ಹೋಗಿ ಅಪ್ಲೈ ಮಾಡ್ಬೋದು. ಬಿಫೋರ್ ನೀವು ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನೀವು ಒಂದು ಸಲ ಸ್ಟಡಿ ಮಾಡಿ ನಿಮಗೆ ಓಕೆ ಅನಿಸಿದ್ರೆ ಮಾತ್ರ ನೀವು ಈ ಒಂದು NFO ಅಲ್ಲಿ ಅಪ್ಲೈ ಮಾಡ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್.